ಶಾಸಕ ಪ್ರದೀಪ್ ಈಶ್ವರ್ ಮನೆ ಮೇಲೆ ಕಲ್ಲು ತೂರಾಟ, ಕಿಟಕಿ ಗಾಜು ಪುಡಿ ಪುಡಿ. ಲೋಕಸಭೆ ಚುನಾವಣೆ ಫಲಿತಾಂಶ ಹೊರಬಿದ್ದ ಬೆನ್ನಲ್ಲೇ ನಿನ್ನೆ ರಾತ್ರಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಮನೆ ಮೇಲೆ ಕಲ್ಲು ತೂರಾಟ ನಡೆದಿದೆ. ಚಿಕ್ಕಬಳ್ಳಾಪುರ ನಗರದ ಕಂದವಾರದಲ್ಲಿರುವ ಶಾಸಕ ಪ್ರದೀಪ್ ಮನೆಯ ಮೇಲೆ ಕಿಡಿಗೇಡಿಗಳು ನಡೆಸಿದ ಕಲ್ಲು ತೂರಾಟದಲ್ಲಿ ಕಿಟಕಿ ಗಾಜು ಒಡೆದಿದೆ. ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಪೊಲೀಸ್ ಉಪಾಧೀಕ್ಷಕ ಎಸ್ ಶಿವಕುಮಾರ್, ಪೊಲೀಸ್ ಇನ್ಸ್ಪೆಕ್ಟರ್ ಎಂ ಮಂಜುನಾಥ್ ಹಾಗೂ ಸಿಬ್ಬಂದಿ ಶಾಸಕರ ಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಮನೆಯ ಸಿಸಿಟಿವಿ ಪರಿಶೀಲನೆ ನಡೆಸಲಾಗಿದ್ದು, ಮನೆಯಲ್ಲಿದ್ದ ಸಿಬ್ಬಂದಿಗಳಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಗೆಲುವು ಹಿನ್ನೆಲೆ ಕಲ್ಲು ತೂರಾಟ ನಡೆದಿದೆ ಎಂದು ಶಂಕೆ ವ್ಯಕ್ತವಾಗಿದೆ. ಇನ್ನು ಘಟನೆಗೆ ಸಂಬಂಧ ಪ್ರತಿಕ್ರಿಯಿಸಿರುವ ಶಾಸಕ ಪ್ರದೀಪ್ ಈಶ್ವರ್ ಅವರ ತಮ್ಮ ಚೇತನ್, ಲೋಕಸಭೆ ಚುನಾವಣೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಗೆದ್ದ ಕಾರಣ ಅವರ ಬೆಂಬಲಿಗರು ಕೃತ್ಯ ಎಸಗಿದ್ದಾರೆ ಎಂದು ಶಂಕೆ ವ್ಯಕ್ತಪಡಿಸಿದ್ದಾರೆ. ಇನ್ನು ಶಾಸಕರಾದ ಪ್ರದೀಪ್ ಈಶ್ವರ್ ಮನೆಯ ಮೇಲೆ ಕಲ್ಲು ತೂರಾಟ ಪ್ರಕರಣ ಸಂಬಂಧ ಮನೆಯ ಸಿಬ್ಬಂದಿ ಮುನಿಕೃಷ್ಣ ಮಾಹಿತಿ ನೀಡಿ, ರಾತ್ರಿ 10:15ರ ಸಮಯದಲ್ಲಿ 4 ಜನ ಹುಡುಗರು ಕಲ್ಲು ತೂರಾಟ ನಡೆಸಿದ್ದಾರೆ. ಸಿಸಿಟಿವಿ ಕ್ಯಾಮೆರಾ ಸೆನ್ಸರ್ ಆನ್ ಆಗುತ್ತಿದ್ದಂತೆ ಹುಡುಗರು ಓಡಿ ಹೋದರು. 4-5 ಕಲ್ಲುಗಳನ್ನು ಎಸೆದಿದ್ದಾರೆ. ಮನೆಯ ಕಿಟಕಿ ಪುಡಿ ಪುಡಿಯಾಗಿದೆ. ಕಲ್ಲಿನ ಶಬ್ದ ಕೇಳಿ ಆಚೆ ಬಂದೆವು. ಭಯ ಆಯಿತು. ಅಭಿ, ತಾರಕ್, ನಾನು ರೂಮ್ನಲ್ಲಿ ಇದ್ದೆವು. ಮನೆ ಮಾಡಿ 1 ವರ್ಷ ಆಗಿದೆ. ಇದೇ ಮೊದಲ ಬಾರಿಗೆ ಈ ರೀತಿಯ ಘಟನೆ ನಡೆದಿದೆ ಎಂದರು. ಇನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ಕಾಂಗ್ರೆಸ್ನ ರಕ್ಷಾರಾಮಯ್ಯ ಅವರನ್ನು 1,12,866 ಮತಗಳ ಅಂತರದಿಂದ ಸೋಲಿಸಿ ಲೋಕಸಭೆ ಪ್ರವೇಶಿಸಿದ್ದಾರೆ. ಅವರ ಗೆಲುವಿನ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಸಾಕಷ್ಟು ಟ್ರೋಲ್ ಆದರು. ಅದಕ್ಕೆ ಕಾರಣ ಪ್ರದೀಪ್ ಈಶ್ವರ್ ಆಡಿದ್ದ ಮಾತು. ಕೆಲ ದಿನಗಳ ಹಿಂದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪ್ರದೀಪ್ ಈಶ್ವರ್, ಡಾಕ್ಟರ್ ಕೆ ಸುಧಾಕರ್ ಅವರು ರಕ್ಷಾರಾಮಯ್ಯ ಅವರಿಗಿಂತ 1 ಮತ ಹೆಚ್ಚು ಪಡೆದರೆ ನಾನು ಫಲಿತಾಂಶ ಬಂದ ಕೂಡಲೇ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತೇನೆ ಎಂದು ಸವಾಲು ಹಾಕಿದ್ದರು. ಅವರ ಹೇಳಿಕೆಯ ಕ್ಲಿಪ್ಗಳನ್ನಿಟ್ಟುಕೊಂಡು ಬಿಜೆಪಿಯ ನಾಯಕರು ಸೇರಿದಂತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಮಂದಿ ಪ್ರದೀಪ್ ಈಶ್ವರ್ ಯಾವಾಗ ರಾಜೀನಾಮೆ ನೀಡುತ್ತಾರೆ ಎಂದು ಕೇಳುತ್ತಿದ್ದಾರೆ. ನೀವು ಪ್ರಾಮಿಸ್ ಮಾಡಿ, ನಾನು ಪ್ರಾಮಿಸ್ ಮಾಡ್ತೀನಿ. ನೀವು ಒಂದೇ ಒಂದು ದೊಡ್ಡ ಚಿಕ್ಕಬಳ್ಳಾಪುರದ ಲೀಡ್ ತೆಗೆದ್ರೆ ನಾನು ರಾಜಕೀಯ ಬಿಡ್ತೀನಿ. ಬಟ್ ಇದು ಸವಾಲ್ ಸ್ವೀಕರಿಸಿದ ಮೇಲೆ ಏನು ಅಂದ್ರೆ, ತಾವು ಸವಾಲ್ ಸ್ವೀಕರಿಸಿದ್ರೆ ನಾನು ಸವಾಲ್ ಸ್ವೀಕರಿಸ್ತೀನಿ ಅಂತ. ಇದು TV9 ಚಾನಲ್ ಅಲ್ಲಿ ಪ್ರಸಾರ ಆಗಿದೆ. ಅವ್ರು ಸವಾಲ್ ಸ್ವೀಕರಿಸಿ ಅಂತ ಮಾಧ್ಯಮದವ್ರು ಕೇಳಿದ್ರು, ಅವ್ರು ಸ್ವೀಕರಿಸಿಲ್ಲ. ಬಟ್ ನಾನು ಈಗೂ ಸಿದ್ಧ ಇದ್ದೀನಿ. ನನ್ನ ಮಾತಿನಲ್ಲಿ ನಾನು ನಿಲ್ತೀನಿ. ಅವರು ಈಗ MP ರಾಜೀನಾಮೆ ಕೊಡ್ಲಿ, ನಾನು MLA ರಾಜೀನಾಮೆ ಕೊಡ್ತೀನಿ, ಇಬ್ರು ಎಲೆಕ್ಷನ್ಗೆ ಹೋಗ್ತೀವಿ. ನನ್ನ ಮಾತು ತಪ್ಪಲ್ಲ. ನಾನು ಪದೇ ಪದೇ ಸವಾಲ್ ಹಾಕಿದ್ರು ಅವ್ರು ಸ್ವೀಕರಿಸಿಲ್ಲ. ಅವ್ರು ಸ್ವೀಕರಿಸಿಲ್ಲ, ಅದು ಅವ್ರ ತಪ್ಪು. ಬಟ್ ಈಗಲೂ ನಾನು ಹೋಗ್ತಿಲ್ಲ. ಬಟ್ ಈ 6 ತಿಂಗಳಿಂದ ಸುಧಾಕರ್ ನನಗೆ ಸವಾಲ್ ಹಾಕಿದ್ರು, ಬಾ ನಂದಿ ದೇವಸ್ಥಾನಕ್ಕೆ ಪ್ರಮಾಣ ಮಾಡೋಣ ಅಂತ. ಅವತ್ತು ಸುದ್ದಿ ಆಗಿತ್ತು. ನಾನು ಮೊನ್ನೆನೂ ಹೇಳಿದೆ, ಸುಧಾಕರ್ ನೀವು ಸವಾಲ್ ಸ್ವೀಕರಿಸಿದ್ರೆ ನೋಡಿ, TV9 ಅಲ್ಲಿ ಪ್ರಸಾರ ಆಗಿರೋ ಬೈಟು ಯೂಟ್ಯೂಬ್ ಅಲ್ಲಿ ಇದೆ, ಹೋಗ್ತಾವ್ ನೋಡಿ. ನಾನು ತಮಗೂ ಶೇರ್ ಮಾಡ್ತೀನಿ. ನಾನು ರಾಜೀನಾಮೆ ಕೊಡಕ್ ಸಿದ್ಧ, ತಾವು ಸವಾಲ್ ಸ್ವೀಕರಿಸಿದ್ರೆ ಮಾತ್ರ ಅಂತ ಸ್ಟ್ರೆಸ್ ಮಾಡಿ ಹೇಳಿದೀನಿ. ಮೀಡಿಯಾದವ್ರು ಹೋದ್ರು ರಿಪ್ಲೈ ಮಾಡಲ್ಲ. ನಾನ್ ನನ್ನ ಸ್ಟೇಟ್ಮೆಂಟ್ ಇವತ್ತು ಬದ್ಧ ಇದ್ದೀನಿ. ಅವ್ರು ನನ್ನ ಸವಾಲ್ ಸ್ವೀಕರಿಸಿದ್ರೆ ನಾನು ರಾಜೀನಾಮೆಗೆ ಸಿದ್ಧ. ಆದ್ರೆ ಈಗ ಅವ್ರು ಸವಾಲ್ ಸ್ವೀಕರಿಸಿಲ್ಲ ತಾನೆ, ಈಗ ನಾನು ರಾಜೀನಾಮೆ ಬೇಕು ತಾನೆ. ನಾನು ಹಿಂದೆ ಹೋಗೋ ಮನುಷ್ಯ ಅಲ್ಲ. ಅವ್ರು MP ಆಗಿದ್ದಾರೆ ತಾನೆ, ನೋಡೋಣ ಅವ್ರಿಗೆ MLA ಆಗೋ ಯೋಗ ಇದೆಯಾ, MP ಆಗೋ ಯೋಗ ಇದೆಯಾ. ಅವ್ರು ಅಲ್ಲಿ ರಾಜೀನಾಮೆ ಕೊಡ್ಲಿ, ನಾನು ಇಲ್ಲಿ ಕೊಡ್ತೀನಿ. ಇಬ್ರು ಚುನಾವಣೆಗೆ ಹೋಗ್ತೀವಿ ಈಗ. ನೋಡೋಣ. ಮತ್ತೆ ಪ್ರದೀಪ್ ಈಶ್ವರ್ ಅಖಾಡಕ್ಕೆ ಕೇಳಿದ್ರೆ ನಾನು ಈಗ್ಲೂ ಚಾಲೆಂಜ್ ಮಾಡ್ತೀನಿ. ನಾನು 2 ಗೆಲ್ತೀನಿ, MP MLA. ಅದು ಪ್ರದೀಪ್ ಈಶ್ವರ್. ಯಾಕೆಂದ್ರೆ ಚಿಕ್ಕಬಳ್ಳಾಪುರದ ರಾಜಕಾರಣದ ಇತಿಹಾಸ ಇಂಚಿಂಚು ನನಗೆ ಗೊತ್ತು. ರಾಜಕಾರಣ, ನಾನು ಹೊಸಬ್ನಿರ್ಬೋದು, ರಾಜಕೀಯದಲ್ಲಿ ಹಿನ್ನೆಲೆ ಇಲ್ಲದೆ ಇರ್ಬೋದು, ದುಡ್ಡು ಇಲ್ಲದೆ ಇರ್ಬೋದು, ಬಟ್ ನಾನು ಗ್ರೌಂಡ್ ರಿಯಾಲಿಟಿನ ಅರ್ಥ ಮಾಡ್ಕೊಂಡಿದ್ದೀನಿ ಸರ್. ಇಲ್ಲಾಂದ್ರೆ 25 ದಿನದಲ್ಲಿ ಸುಧಾಕರ್ನ ಬೈ ಲಕ್ಕೋ ಫ್ಲೂಕೋ ಇಲ್ಲ, ಅಷ್ಟು ಈಸಿ ಅಲ್ಲ 90,000 ಜನ ವಿಶ್ವಾಸ.